ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚೈದ್ಮೇಷ್ಟಪತ್ನಿ ಚಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಹೇಗಿದೆ ಅಂತ ನಾವು ನೋಡೋಣ. ನೋಡಿ, ಮಕರ ರಾಶಿಯವರಿಗೆ ಹೇಗಿದೆ ಅಂತಂದರೆ, ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳು ಅನಿರೀಕ್ಷಿತವಾದಂಥ ಒಂದು ಬದಲಾವಣೆಗಳಾಗ್ತಾ ಬರುತ್ತೆ. ಅಂದರೆ ಎಲ್ಲ ಕಷ್ಟಗಳಿಗೂ ಕೂಡ ಪರಿಹಾರ ಸಿಗುವಂತಹ ಒಂದು ಸಮಯ ಇದಾಗ್ತಾ ಬರುತ್ತೆ. ಜೊತೆಗೆ ನೀವು ಕಳೆದುಕೊಂಡೊಂದು ಯಾವುದೋ ಒಂದು ಅವಕಾಶ ನಮ್ಗೆ ಬರಲ್ಲ ಬಿಡು, ನಮ್ಗೆ ಹೊರಟೋಯ್ತು ಅಂತ ಅಂದ್ಕೊಂಡೆ, ಮತ್ತು ಆ ಅವಕಾಶ ನಿಮಗೆ ಬರ್ತಾ ಹೋಗುತ್ತೆ. ಮತ್ತು ನಿಮ್ಮ ಆದಾಯವನ್ನು ನೀವೇನು ಇನ್ಕಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಆದಾಯದ ಒಂದು ಮಾರ್ಗಗಳು ಸಿಕ್ಕಿ ತುಂಬ ಚೆನ್ನಾಗಾಗ್ತೀರ. ಯಾವುದೋ ಒಂದು ಮಾರ್ಗದರ್ಶನ ಸಿಗುತ್ತೆ, ಅಥವಾ ಒಂದು ಆದಾಯ ಹೆಚ್ಚಿನ ಐಡಿಯಾ ಬರ್ತಾ ಹೋಗುತ್ತೆ. ಪ್ರಾಫಿಟ್ ಜಾಸ್ತಿ ಆಗುವಂಥ ಒಂದು ವಿಚಾರ ನಡೆಯುತ್ತೆ. ಅದರಿಂದ ಒಳ್ಳೆ ದುಡ್ಡನ್ನು ಮಾಡ್ಕೋತೀರ. ಈ ತಿಂಗಳು ತುಂಬ ಚೆನ್ನಾಗಿದೆ. ಮತ್ತು ಆಗಸ್ಟ್ 2ನೇ ವಾರದಲ್ಲಿ ತುಂಬ ಚೆನ್ನಾಗಾಗುತ್ತೆ, ಅನುಕೂಲ ಆಗುತ್ತೆ. ನೀವು ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದು 2ನೇ ವಾರದಲ್ಲಿ ನೀವು ಪ್ರಾರಂಭ ಇಟ್ಕೊಳ್ಳಿ. ಮತ್ತು ಒಂದು ಒಳ್ಳೆಯ ಪ್ರಭಾವ ವ್ಯಕ್ತಿ ಅಂತಂದರೆ ತುಂಬ ಪವರ್ಫುಲ್ ಇರುವಂಥ ಒಂದು ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾನೆ. ಮತ್ತು ಆತ ನಿಮ್ಮ ಒಂದು ಜೀವನದ ಒಂದು ಶೈಲಿಯನ್ನು ಬದಲಾವಣೆ ಮಾಡುವಂಥ ಒಂದು ಸಮಯ ಇದಾಗಿದೆ. ಅದರಿಂದ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ನಿಮ್ಮ ಹೆಸರನ್ನು ಕೆಡಿಸೋಕ್ಕೆ ಭಾಳಷ್ಟು ಜನ ಕಾಯ್ತಾ ಇದ್ದಾರೆ. ಹುಷಾರಾಗಿರಿ. ಮತ್ತು ಅವ್ರಿಗೆ ಅವಮಾನ, ನಿಮ್ಮನ್ನು ತೊಂದರೆಗೆ ಈಡು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅವರೇ ತೊಂದರೆಗೆ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ಯೋಗ ನಿಮ್ಮಲ್ಲಿರುತ್ತೆ. ಇನ್ನೊಂದೇನಂತಂದರೆ, ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ನು ಆಗೋಕ್ಕಿಂತ ಮುಂಚೆ ಡಿಪ್ರಮೋಷನ್ ಆಗ್ತಾ ಹೋಗುತ್ತೆ ಅಲ್ಲ. ಹಾಗಾಗಿ ಅದೊಂದು ವಿಚಾರ, ಡಿಪ್ರಮೋಷನ್. ಮತ್ತು ಈ ಒಂದು ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣ, ಮನೆ ಹೆಂಡತಿ ಮಕ್ಕಳು ಎಲ್ಲ ತುಂಬ ಚೆನ್ನಾಗಾಗ್ತಾರೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಏನಂತಂದರೆ, ಸ್ವಲ್ಪ ನಿಮ್ಮ ಬಾಳ ಸಂಗಾತಿಯ ಜೊತೆಗೆ ಮಾನಸಿಕವಾದಂಥ ಒಂದು ಕಿರಿಕಿರಿ ಉಂಟಾಗ್ತಾ ಬರುತ್ತೆ. ಆಗಸ್ಟ್ 3ನೇ ವಾರ ತುಂಬ ಕೇರ್ಫುಲ್ಲಾಗಿ ಇರಿ ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಏನು ಅಂತಂದರೆ, ಹಣಕಾಸಿನ ತೊಂದರೆ, ತುಂಬ ಟ್ಯಾಲೆಂಟ್ ಇರುತ್ತೆ, ತುಂಬ ಅನುಭವ ಇರುತ್ತೆ, ಆದರೆ ವೆರಿ 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 ಫೈನಾನ್ಷಿಯಲ್ ಪ್ರಾಬ್ಲಮ್. ಕಾಫಿ ಕುಡಿಯೋಕ್ಕೂ ದುಡ್ಡಿರಲ್ಲ. ಅಂಥವರು ಏನು ಮಾಡಬೇಕು ಮೇಯ್ನಾಗಿ ಅಂತಂದರೆ, ಯಾವುದಾದ್ರೂ ಒಂದು ದೈವಿ ಶಕ್ತಿಯ ಒಂದು ಮೂಲವನ್ನು ಇಟ್ಕೊಂಡು ಲೈಫಲ್ಲಿ ಸಕ್ಸಸ್ ಆಗಬೇಕು. ಒಂದು ಸರಿ ದೈವಶಕ್ತಿ ನಿಮಗೆ ಕೈ ಹಿಡಿತು ಅಂತಂದರೆ ಜೀವನ ಪರ್ಯಂತ ನೀವು ಕೂತ್ಕೊಂಡು ತಿನ್ಬೋದು. ಆ ರೀತಿ ಒಂದಾದಂಥ ಒಂದು ಜೀವನದಲ್ಲಿ ಘಟನೆಗಳು ಬರ್ತಾ ಹೋಗುತ್ತೆ. ಅದು ಆಗಬೇಕು ಅಂತಂದರೆ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ನಿಮ್ಮಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನಾನೇ ಸ್ವತಃ ಕೈಯಾರೆ ಅಂಥ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಆ ಒಂದು ಯಂತ್ರವನ್ನು ತಯಾರು ಮಾಡಿಟ್ಟಿರ್ತೀನಿ ಅಲ್ಲ. ಅದನ್ನು ಮನೆ ಇಟ್ಕೊತು ಅಂತಾರೆ. ಮನೆ ತುಂಬ ಲಕ್ಷ್ಮೀ ತತ್ವ, ಎಲ್ಲಿ ನೋಡೋದು ಲಕ್ಷ್ಮಿ. ಏನು ಮಾಡಿದ್ರೂ ಕೆಲಸ ಸಕ್ಸಸ್ ಆಗುತ್ತೆ, ಏನು ಮಾಡೋದು ದುಡ್ಡು ಬರುತ್ತೆ. ಆ ರೀತಿ ಒಂದು ಅದ್ಭುತವಾದಂಥ ಒಂದು ಬೆಳವಣಿಗೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಆ ಅಷ್ಟಲಕ್ಷ್ಮಿ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾರ್ಯಾರು ಆಲ್ರೆಡಿ ತೊಗೊಂಡಿದ್ದೀರೋ ಅವರು ಒಂದು ಅವರೆಕಾಳು ಮೇಲೆ ಇಟ್ಟು ಅದನ್ನು ಪೂಜೆ ಮಾಡಿ, ಸಾಕ್ಷಾತ್ ಲಕ್ಷ್ಮೀದೇವಿ ನಿಮ್ಮ ಕನಸಲ್ಲಿ ಬಂದು ನಿಮಗೆ ವರವನ್ನು ಕರುಣಿಸ್ತಾಳೆ. ಯಾರ್ಯಾರು ತೆಗೆದುಕೊಂಡಿಲ್ವೋ ತೆಗೆದುಕೊಂಡು ನೀವು ಭಕ್ತಿಯಿಂದ ಕೇಳ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಹಣಕಾಸಿನ ಸಮಸ್ಯೆ ಬಗೆಹರಿತೆ. ಸ್ವಲ್ಪ ಕರ್ಮ ಕಳೆದಿತ್ತು ಅಂತಂದರೆ, ನಾನು ಹೇಳುವಂತಹ ತಂತ್ರಗಳನ್ನು ಮಾಡ್ಕೋತು ಅಂತಂದರೆ ಲಕ್ಷ್ಮಿ ತಾಂಡವ ಆಡ್ತಾಳೆ ನಿಮ್ಮ ಮನೆಯಲ್ಲಿ, ಕೋಟ್ಯಾಧಿಪತಿಗಳಾಗ್ಬಿಡ್ತೀರ. ಹಾಗಾಗಿ ಆ ಅಷ್ಟಲಕ್ಷ್ಮಿ ಯಂತ್ರವನ್ನು ತೊಗೊಳ್ಳಿ, ತುಂಬ ಚೆನ್ನಾಗಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಮಕರ ರಾಶಿಯವರಿಗೆ ಏನಂತಂದರೆ, ಈ ಒಂದು ದುಡುಕು ನಿರ್ಧಾರವನ್ನು ತೆಗೆದುಕೋತೀರ. ದುಡುಕು ನಿರ್ಧಾರವನ್ನು ತೆಗೆದುಕೊಂಡು ತುಂಬ ಸಮಸ್ಯೆ ಆಗುತ್ತೆ. ಇದು 10ನೇ ತಾರೀಕಿಂದ 13ನೇ ತಾರೀಕೊಳಗೂ ನಡೆಯುತ್ತೆ. ಅದಕ್ಕೆ ಯಾವುದೇ ಡಿಸಿಷನ್ನು ಕೂಡ ನೀವು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ಹುರುಗಡಲೆಣ್ಣೆ ದಾನ ಕೊಡಿ. ಹುರುಗಡಲೆಣ್ಣೆ ದಾನ ಕೊಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯಂಥ ಒಂದು ಸಮಸ್ಯೆ ಇತ್ತು ಅಂತಂದರೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಬಗೆಹರಿತಾ ಹೋಗುತ್ತೆ. ಜೊತೆಗೆ ಈ ತಿಂಗಳು ಒಂದು ನಿಮ್ಮ ಸ್ನೇಹಿತರಿಂದ ಅಥವಾ ನಿಮ್ಮ ಕೊಲೀಗ್ಸಿಂದ, ಅಂದರೆ ಮನೆಯವ್ರ ರಿಲೇಟಿವ್ಸ್ ಬಿಟ್ಟು ಹೊರಗಡೆ ಅವರಿಂದ ನಿಮಗೆ ಒಂದು ಜಗಳ ಆಗ್ತಾ ಬರುತ್ತೆ, ಮನಸ್ತಾಪ ಆಗ್ತಾ ಬರುತ್ತೆ, ನೋವಾಗುತ್ತೆ ಆ ವ್ಯಕ್ತಿಗಳಿಂದ. ಅಂದರೆ ಹೊರಗಡೆ ನಿಮ್ಮ ಹತ್ರದವರೇ, ಆದರೆ ರಿಲೇಟಿವ್ಸ್ ಫ್ರೆಂಡ್ಸ್ ಅಲ್ಲ.
ಸೊ ಹಾಗಾಗಿ ಅದರಿಂದ ತುಂಬ ಸಮಸ್ಯೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಜಗಳಗಳನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ತಪ್ಪಿತ್ತು ಅಂತಂದರೆ ಸಮಯ ಕಾದು ನೀವು ತಪ್ಪು ಮಾಡಿದ್ಯಾ ಅಂತ ತಿಳಿಸಿ ಹೇಳಬೇಕು. ಇವತ್ತು ಡೈರೆಕ್ಟಾಗಿ ನೀವು ತಪ್ಪು ಮಾಡಿತು ಅಂತ ಹೇಳ್ತು ಅಂತಂದರೆ ಅವರು ದೂರ ಹೋಗೋ ಚಾನ್ಸಸ್ ಇರುತ್ತೆ, ಜಗಳ ಮಾಡೋಂಥ ಚಾನ್ಸಸ್ಸು ತುಂಬ ಇರುತ್ತೆ. ಇನ್ನೊಂದು, ಬಹಳಷ್ಟು ದಿನದಿಂದ ಮನಸ್ಸಲ್ಲಿ ಒಂದಿರುವಂಥ ಒಂದು ಕೆಲಸ ಈ ಒಂದು ತಿಂಗಳೆಲ್ಲ ಆಗಿಬಿಡುತ್ತೆ. ಭಾಳಷ್ಟು ದಿನ ಮಾಡಬೇಕು ಅಂತ ಅನ್ಕೊಂಡು ಹಾಗೇ ಇರಲ್ಲ, ಆದರೆ ಈ ಸರಿ ಅದು ನಿಮಗೆ ಆಗಿಬಿಡುತ್ತೆ. ಮತ್ತು ಈ ಒಂದು ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುವಂಥ ಒಂದು ಚಾನ್ಸಸ್ಗಳು ಹೆಚ್ಚಿದೆ. ಮತ್ತು ಆರೋಗ್ಯದ ಕಡೆ ತುಂಬ ಗಮನವನ್ನು ಕೊಡಬೇಕು. ಆರೋಗ್ಯದಲ್ಲಿ ಹೆಚ್ಚು ಗಮನ ಕೊಡಬೇಕು. ಯಾವುದಂತ ಟೈಮ್ ಸರಿಯಾಗಿ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು. ಮತ್ತು ಜಾರಿ ಬೀಳುವಂತಹ ಒಂದು ಚಾನ್ಸಸ್ ಇರುತ್ತೆ, ತುಂಬ ಕೇರ್ಫುಲ್ಲಾಗಿರಬೇಕು. ನೀರಿರುವಂತಹ ಒಂದು ಮಳೆಗಾಲ ಮೊದಲೇ ನೀರುವಂಥ ಒಂದು ಸ್ಥಳ ಅಥವಾ ಪಾಚಿ ಕಟ್ಟಿರುತ್ತೆ, ಬಿದ್ದು ನಿಮಗೆ ಸಮಸ್ಯೆಗಳು ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಬೆಂಕಿಯಿಂದ ಅಂತೂ ಅನ್ನೋದು, ನೀರು ಮತ್ತು ಬೆಂಕಿ ಎರಡರಿಂದನೂ ಕೂಡ ತುಂಬ ಅನಾಹುತಗಳಾಗ್ತಾ ಬರುತ್ತೆ. ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿರಿ. ಗೊತ್ತಲ್ಲ, ಆರೋಗ್ಯದಲ್ಲಿ ನಿಮ್ಗೆ ಏನಂತಂದರೆ ಮೇಯ್ನಾಗಿ ಶುಗರ್ ಇರೋರಿಗೆ ಶುಗರ್ ಜಾಸ್ತಿ ಆಗುತ್ತೆ, ಬಿ ಪಿ ರೈಸ್ ಆಗುತ್ತೆ. ಜೊತೆಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಗ್ಯಾಸ್ಟ್ರಿಕ್ ತುಂಬ ಹೆವಿ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಹೊಟ್ಟೆ ನೋವಂಥ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಬರುವಂಥ ಒಂದು ಚಾನ್ಸಸ್ ಇದೆ. ಅದಕ್ಕೋಸ್ಕರ ನೀವು ಅದೆಲ್ಲ ಆಗಬಾರ್ದು ಅಂತಂದರೆ ಗ್ರೀಮ್ ಬೀಜ ಮಂತ್ರವನ್ನು ಜಪ ಮಾಡಿ. ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಗ್ರೀಮ್ 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 ಅಂತ 21 ಸರಿ ಜಪ ಮಾಡಿ. ಮಲಗೋಕ್ಕಿಂತ ಮುಂಚೆನೇ ಕೂಡ 21 ಸರಿ ಜಪವನ್ನು ಮಾಡಿ. ಮತ್ತು ಕನ್ಯೆಯರಿಗೆ ಸ್ವೀಟ್ ಕೊಡಿಸುವಂಥದ್ದು ಅಥವಾ ಒಂದು ಗಿಫ್ಟನ್ನು ಕೊಡಿಸುವಂಥದ್ದು, ಅಕ್ಕ ತಂಗಿರು ಇರ್ತಾರೆ ಅಥವಾ ಮಕ್ಕಳಿರ್ತಾರೆ, ಅವ್ರಿಗೆ ಪೆನ್ನು ಪೆನ್ಸಿಲು ಈ ಥರದ್ದೆಲ್ಲ ಕೊಡಿಸೋದ್ರೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಅರಿಶಿಣವನ್ನು ದಾನ ಕೊಡಿ, ತುಂಬ ಫಸ್ಟ್ ಕ್ಲಾಸ್ ಆಗುತ್ತೆ, ಚೆನ್ನಾಗತ್ತೆ. ಮತ್ತು ಪಾಯಸವನ್ನು ನೈವೇದ್ಯವಾಗಿ ಇಡಿ, ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಮತ್ತು ಒಂದು ದೊಡ್ಡ ಜವಾಬ್ದಾರಿ ನಿಮಗೆ ಸಿಗ್ತಾ ಹೋಗುತ್ತೆ, ಅದನ್ನು ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಕೇರ್ಲೆಸ್ ಮಾಡ್ತು ಅಂದರೆ ಮಾನ ಅವಮಾನಗಳೆಲ್ಲ, ಮಾನ ಹೋಗಿ ಮರ್ಯಾದೆ ಹೋಗಿ ಅವಮಾನ ಆಗುವಂಥ ಒಂದು ಚಾನ್ಸಸ್ಗಳು ಇರ್ತಾ ಬರುತ್ತೆ. ಅದಕ್ಕೆ ತುಂಬ ಕೇರ್ಫುಲ್ಲಾಗಿರಿ. ಭಾಳಷ್ಟು ಜನ ಅಂತ ಜೀವನದಲ್ಲಿ ಮುಂದೆ ಬರಲ್ಲ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಹೆಸರಿರುತ್ತೆ, ಗ್ರಹಗತೆ, ಇವಾಗ ನನ್ನ ಟೈಮೇ ಸರಿ ಇಲ್ಲ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಬೇರೆಯವರು ಇವರು ಹೇಳಿರುವಂಥ ಕೆಲಸ ಕಾರ್ಯಗಳೆಲ್ಲ ಫಸ್ಟ್ ಕ್ಲಾಸ್ ಆಗುತ್ತೆ, ಬಟ್ ಅದೇ ಕೆಲಸ ಇವ್ರ ಕಾರ್ಯಗಳು ಮಾಡ್ತಂತ ಸಕ್ಸಸ್ ಆಗೋದಿಲ್ಲ. ಯಾಕೆ ಅಥವಾ ಲಕ್ಷ್ಮೀ ತತ್ವ ಕಡಿಮೆ ಇರುತ್ತೆ. ಜೊತೆಗೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಿರಲ್ಲ. ಅದಕ್ಕೋಸ್ಕರ ಮೇಯ್ನಾಗಿ ಕಷ್ಟಪಟ್ಟು ದುಡಿತಾರೆ, ದುಡ್ಡೇ ಬರಲ್ಲ. ಅದಕ್ಕೋಸ್ಕರ ಜನವಶೀಕರಣವನ್ನು ಮಾಡ್ಕೋಬೇಕು, ಹಣ ವಶೀಕರಣವನ್ನು ಮಾಡ್ಕೋಬೇಕು. ನಾನು ಈ ಆಫ್ಲೈನ್ ಮತ್ತು ಆನ್ಲೈನ್ 2 ಕ್ಲಾಸನ್ನು ಕೂಡ ಮಾಡ್ತೀನಿ. ಈ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸನ್ನು ನೀವು ಮಾಡ್ತು ಅಂತಂದಾಗ ಅದರಲ್ಲಿ ತಿಳಿಸುವಂಥ ಅದ್ಭುತ, ಯಾಕಂದರೆ ಕೇವಲ ನಾವೊಂದು 10 ನಿಮಿಷ 12 ನಿಮಿಷದಲ್ಲಿ ಸಂಪೂರ್ಣವಾದಂಥ ಒಂದು ವಿಚಾರವನ್ನು ತಿಳಿಸೋದಕ್ಕೆ ಆಗೋದಿಲ್ಲ. ಮತ್ತು ನಿಮಗೆ ಯಾವ ಥರ ಸಮಸ್ಯೆ ಇರೋದು ಅದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಹಣ ವಶೀಕರಣ ಅನ್ನುವಂಥ ಒಂದು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸು ನಾವು ಮಾಡ್ತೀವಿ. ಆನ್ಲೈನಲ್ಲೂ ನೀವು ತಿಳ್ಕೊಬೋದು, ಇಲ್ಲಾಂತಂದರೆ ಬಂದರೆ ನಮಗೆ ಅದು ಕ್ಲಾಸ್ ಇರುತ್ತೆ, 2 ದಿನದ ಕ್ಲಾಸ್ ಇರುತ್ತೆ. ಮತ್ತು ಊಟದ ವ್ಯವಸ್ಥೆ ಎಲ್ಲವೂ ಕೂಡ ನಮ್ಮಲ್ಲೇ ಇರುತ್ತೆ. ಹಾಗಾಗಿ ಅದರ ಜೊತೆಗೆ ಯಂತ್ರ ಮಂತ್ರ ತಂತ್ರ ಅದು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ. ಅದ್ಭುತವಾದೊಂದು ಕ್ಲಾಸು, ಅದನ್ನು ತಿಳ್ಕೊಳ್ಳಿ, ಮಾಡ್ಕೊಳ್ಳಿ. ನಿಮಗೆಲ್ಲ ರೀತಿಯಿಂದ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ, ಜೀವನದಲ್ಲಿ ಮುಂದೆ ಬರ್ತೀರ ಆಯ್ತಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ಮತ್ತು ಕೆಲವೊಂದಾರು ಅಪವಾದಗಳು, ನಿಂದನೆಗಳು ನಿಮಗೆ ಬರ್ತಾ ಹೋಗುತ್ತೆ ಮಕರ ರಾಶಿಯವರು. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಮೌನದಿಂದ ನೀವಿರಿ. ಬೈಕೊಳ್ಳಿ ತಲೆ ಒಂಚೂರು ನೀವು ಮಾತಾಡೋಕೆ ಹೋಯ್ತು ಅಂತಂದರೆ ನಿಮ್ಮ ಮೇಲೆ ಜಾಸ್ತಿ ಇನ್ನಷ್ಟು ಅಲಿಗೇಷನ್ಗಳು ಬರ್ತಾ ಹೋಗುತ್ತೆ. ಇದು ಶನಿ ಪ್ರಭಾವದಿಂದ ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಈ ಬೇವಿನ ಎಣ್ಣೆಯ ದೀಪವನ್ನು ಹಚ್ಚಿ. ಯಾವ ದಿನ ಹಚ್ಚಬೇಕು? ಬುಧವಾರದ ದಿನ ಪ್ರಾರಂಭದಲ್ಲೇ ತಿಂಗಳಲ್ಲಿ, ಅಂದರೆ ಈ ತಿಂಗಳು ಬುಧವಾರ ಬೇವಿನ ಎಣ್ಣೆಯ ದೀಪವನ್ನು ಹಚ್ಚಿ ಸಾಕು. ನಿಮ್ಮ ಒಂದು ದೋಷಗಳನ್ನು, ಅದಕ್ಕೆ ತುಂಬ ಕಹಿ ಇರುತ್ತೆ, ತುಂಬ ಸ್ಮೆಲ್ ಇರುತ್ತೆ. ನೀವು ತುಂಬ ಸ್ಮೆಲ್ ಇತ್ತು ಆಗಿಲ್ಲ ಅಂತ ಸ್ವಲ್ಪ ಎಳ್ಳೆಣ್ಣೆನೂ ಕೂಡ ಮಿಕ್ಸ್ ಮಾಡಿ ಹಾಕ್ಬೋದು. ಇದು ಗ್ರಂಥಿ ಅಂಗಡಿಲಿ ಸಿಗುತ್ತೆ, ಬೇವಿನ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ದೀಪ ಹಚ್ಚಂತ ನಿಮ್ಮ ಮನೇಲೇ ಹಚ್ಚಿ, ಹೊರಗಡೆ ಬೇಕಾಗಿಲ್ಲ. ಮನೇಲಿರೋ ನೆಗೆಟಿವ್ ಎಲ್ಲ ಎನರ್ಜಿ ಎಲ್ಲ ಹೊರಟೋಗ್ಬಿಡುತ್ತೆ. ಸ್ವಲ್ಪ ಸ್ಮೆಲ್ ಇರುತ್ತೆ, ತಲೆ ಕೆಡಿಸ್ಕೊಬಿಡಿ. ನಿಮ್ಮ ನೋವು ಹೋಗಬೇಕು, ನಿಮ್ಮ ದುಃಖ ಹೋಗಬೇಕು, ನಿಮ್ಮ ಸಮಸ್ಯೆಗಳು ಬಗೆಹರಬೇಕು, ಚೆನ್ನಾಗಾಗಬೇಕು ಅಂತಂದರೆ ಇದನ್ನು ಮಾಡಿಕೊಡಿ, ಗೊತ್ತಲ್ಲ, ಅದನ್ನು ಮಾಡಿಕೊಡಿ. ಜೊತೆಗೆ ಇನ್ನೊಂದಂತ ಒಣ ದ್ರಾಕ್ಷಿಯನ್ನು ನೀವು ನೈವೇದ್ಯಕ್ಕೆ ಇಟ್ಟು ದೇವರಿಗೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಮತ್ತು
ದುಮ್ ಬೀಜಂ ಅಂತ ತುಂಬ ಒಳ್ಳೆಯದು. ಪ್ರತಿನಿತ್ಯ 21 ಸರಿ ದುಮ್ 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 21 ಸರಿ ಇದು 21 ಸರಿ 108 ಸರಿ ಇದನ್ನು ಮಾಡಿಕೊಂಡು ಹೋಗಿ. ಜೊತೆಗೆ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮ ಅನ್ನೋದಿತ್ತು ಅಂತ ನಿಮ್ಗೆ ಯಾವುದೇ ರೀತಿಯಂಥ ಲೈಫ್ ಲಾಂಗ್ ಸಮಸ್ಯೆಗಳು, ಇದಕ್ಕಿದಂಗೆ ಎಷ್ಟೊಂದು ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ, ನಾನಾ ರೀತಿಯಂಥ ಒಂದು ಸಮಸ್ಯೆಗಳು. ಅದಕ್ಕೋಸ್ಕರ ನೀವು ಆಧ್ಯಾತ್ಮಿಕತೆ ಅನ್ನೋದಿತ್ತು ಅಂತಂದರೆ ಸಂಪೂರ್ಣ ಆಯುಸ್ಸನ್ನು ನೀವು ಕಳೀಬೋದು. ಆಧ್ಯಾತ್ಮ ಅನ್ನೋದು ಶಕ್ತಿ. ನಿಮ್ಮಲ್ಲಿ ಆಧ್ಯಾತ್ಮ ಇತ್ತು ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ದೇವರು ಬಂದು ಕೂತ್ಕೋತಾನೆ, ನಿಮ್ಮ ಮುಖಾಂತರ ಪ್ರಪಂಚಕ್ಕೆ ಒಳ್ಳೆಯದನ್ನು ಮಾಡಿಸ್ತಾ ಇರ್ತಾನೆ ಭಗವಂತ. ಅದಕ್ಕೋಸ್ಕರ ಈ ಆಧ್ಯಾತ್ಮಿಕತೆ ಬರಬೇಕು ಅಂತಂದರೆ ನಾವೇನು ಮಾಡಬೇಕು, ಎಲ್ಲೆಲ್ಲಿ ದೇವರು ಪೂಜೆ ಪುನಸ್ಕಾರ ಮತ್ತು ದೇವರಿದ್ದಂತಹ ಒಂದು ಜಾಗಕ್ಕೆ ನಾವು ಹೋಗಿ ಭೇಟಿ ಕೊಡಬೇಕಾಗತ್ತೆ. ಗೊತ್ತಲ್ಲ, ಈಗಿಂದ ಆಗಿರೋಂಥ ಸಾವಿರಾರು ವರ್ಷದಿಂದ ಇರುವಂಥ ಒಂದು ಇದಕ್ಕೆ ಪುಣ್ಯಕ್ಷೇತ್ರಗಳಿಗೆ ನಾವು ಭೇಟಿ ಕೊಡಬೇಕಾಗತ್ತೆ. ಸುಮ್ಮನೆ ಟೂರ್ ಥರ ಹೋಗಿ ಬಂದರೆ ಅದು ಚೆನ್ನಾಗಿರೋದಿಲ್ಲ. ಗುರುಗಳ ಮುಖಾಂತರ ಅಂದರೆ ನಾವು ಕೂಡ ಬರ್ತೀವಿ, ನಾವು ಆರ್ಗನೈಸ್ ಮಾಡ್ತಾಯಿದ್ದೀವಿ ಅಧ್ಯಾತ್ಮ ಪಯಣ ಅಂತ ಆಲ್ ಓವರ್ ಇಂಡಿಯಾ. ಅಂತಂದರೆ ಕಾಶಿ ಮತ್ತು ಚಾರ್ಧಾಮ್ ಆಗಿರ್ಬೋದು, ಮತ್ತು ಅನಂತ ಪದ್ಮನಾಭ ಆಗಿರ್ಬೋದು, ಪೂರಿ ಜಗನ್ನಾಥ, ಕಾಮಾಖ್ಯ ಆಗಿರ್ಬೋದು, ಈ ಥರ ನಾನಾರೆ ಮತ್ತು ಜ್ಯೋತಿರ್ಲಿಂಗಗಳ ಒಂದು ಇದಾಗಿರ್ಬೋದು, ಅದೆಲ್ಲವೂ ಕೂಡ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಅದನ್ನು ಆರ್ಗನೈಸ್ ಮಾಡ್ತಾಯಿದ್ದೀವಿ. ಹಾಗಾಗಿ ನೀವು ಸುಮ್ಮನೆ ಹೋಗಿ ದರ್ಶನ ಮಾಡೋದಕ್ಕಿಂತ ಗುರುಗಳು ಯಂತ್ರ ಮಂತ್ರ ತಂತ್ರ ಎಲ್ಲ ಮಾಡಿಸ್ತಾರೆ. ಹಾಗಾಗಿ ಅವರು ಮುಖ್ಯಂತರ ನೀವು ಮಾಡಿಸ್ತು ಅಂತಂದರೆ ನಿಮಗೆ ಸಂಪೂರ್ಣವಂತೊಂದು ಫಲ ಸಿಗ್ತಾ ಬರುತ್ತೆ. ಎಷ್ಟೊಂದು ಜನ ಆಧ್ಯಾತ್ಮ ಪಯಣಕ್ಕೆ ಟೂರ್ಗೆ ಅಂತ ಬಂದು ಆಧ್ಯಾತ್ಮವನ್ನು ಬೆಳೆಸ್ಕೊಂಡು ಸೈಟು ಮನೆ ಎಲ್ಲ ತೆಗೆದುಕೊಂಡು ಹೋಗಿದ್ದಾರೆ. ನಮ್ಮ ಒಂದು ಇದರಲ್ಲಿ ಅವ್ರದ್ದು ಕಡಿಮೆ ಅಂತಂದ್ರೆ ಒಂದು 300-400 ನಂಬರ್ ಕೊಡ್ತೀವಿ. ರ್ಯಾಂಡಮ್ ಆಗಿ ತೆಗೆದಕ್ಕೂ ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಕೇಳ್ಬೋದು ಹೇಗಾಯಿತು ಏನು ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ. ನೀವು ಯಾರ್ಯಾರೇ ಮುಂದಕ್ಕೆ ಅಥವಾ ನೀವು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರ ಹೆಸರನ್ನ ಬರೆಸಿ. ನಾವು ಎಲ್ಲೇ ಹೋಗ್ತಾ ಇದ್ದೀವಿ ಅಂತ ಗ್ರೂಪ್ ಟೂರ್ ಮಾಡ್ತಾ ಇರ್ತೀವಿ, ನಿಮ್ಮೊಂದು ಇನ್ಫಾರ್ಮೇಷನ್ ಮಾಡ್ತೀವಿ. ಸಾಧ್ಯ ಆಯಿತು ಅಂತಂದರೆ ನೀವು ಫ್ರೀ ಮಾಡ್ಕೊಂಡು ಬರ್ಬೋದು, ಮತ್ತು ಬೇರೆಯವ್ರಿಗೂ ಕೂಡ ನೀವು ಅದನ್ನು ತಿಳಿಸ್ಬೋದು. ಹಾಗಾಗಿ ಮತ್ತು ಒಳ್ಳೆ AC ರೂಮು, ಅಂದರೆ 5 ಸ್ಟಾರ್ ಹೋಟೆಲು, ಮತ್ತು ಫ್ಲೈಟಲ್ಲಿ ಹೋಗಿ ಬರೋವಂಥದ್ದು ತುಂಬ ಅನುಕೂಲಕರವಾದಂಥ, ಎಷ್ಟು ಸಾಧ್ಯ ಆಗುತ್ತೋ 99.9% ಒಂದು. ಯಾಕಂದರೆ ದೇವ್ರನ್ನ ನೋಡಬೇಕು ಅಂತಂದರೆ ಮನಸ್ಸು ಮತ್ತು ದೈಹಿಕವಾಗಿ ಯಾವುದೇ ರೀತಿಯ ಸಮಸ್ಯೆ ಆಗಿರಬಾರ್ದು. ಅಂದರೆ ಸುಸ್ತಾಗಿರ್ಬೋದು, ಹರಡಾಗಿರ್ಬೋದು. ಕೆಲವು 10 ದಿನ 15 ದಿನ ಟೂರ್ ಮಾಡೋದು, ಸುಮ್ಮನೆ ಜರ್ನಿ ಮಾಡಿಕೊಂಡು ದೇವ್ರು ನೋಡ್ತಾರೆ, ಆಯಾಸದಲ್ಲೇ ಆ ದೇವ್ರು ನೋಡ್ತಾರೆ. ಆ ಸಮಸ್ಯೆಗಳು ಮತ್ತು ಚೆನ್ನಾಗಿ ನೋಡೋದಕ್ಕಾಗೋದಿಲ್ಲ. ಏನೇ ರೆಸ್ಟ್ ಮಾಡಿದ್ರೂ ಕೂಡ 15 ದಿನ 13 ದಿನ ಬರೀ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಒಂಥರ ಜಿಡ್ಡು ಹಿಡಿದೋಗ್ಬಿಡುತ್ತೆ. ಅದು ಆಗ್ಬೋದು. ಯಾಕಂದರೆ ತುಂಬ ಮೈ ತುಂಬ ಭಾಳಷ್ಟು ಜನ ಟೂರಿಗೆ ಬಂದವರು ಇರ್ತಾರಲ್ಲ, 5 ದಿನ 6 ದಿನ ಮಾಡೋಂಥವ್ರು, ಅವ್ರು ಫುಲ್ಲು ಮಲಗಿದ್ರು ಕೂಡ ಏನೇ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡಿದ್ರು ಕೂಡ ಅವ್ರಿಗೆ ಆಯಾಸ ಅನ್ನೋದು ಮುಖದಲ್ಲಿ ಕಣ್ಣಲ್ಲೇ ಕಾಣ್ತಾ ಇರ್ತದೆ. ಅವ್ರು ಒಂದು ಸರಿ ಒಂದು 5-6 ದಿನ ಟೂರ್ ಬಂತು ಅಂದರೆ ಮಿನಿಮಮ್ 2 ವಾರ ತೊಗೋತಾರೆ ಅವರು ಸುಧಾರಿಸ್ಕೊಳ್ಳೋಕ್ಕೆ. ಹಾಗಾಗಿ ತುಂಬ ಶ್ರಮ ವಹಿಸುವಂಥದ್ದೆಲ್ಲ, ಅನುಕೂಲಕರವಾದಂತಹ ಒಂದು. ನಿಮ್ಮ ಲಗೇಜು ಕೂಡ ಎತ್ತಿಡಬಾರ್ದು. ಅದಕ್ಕೆ ಆದಂಥ ನಮ್ಮದೇ ಒಂದು ಟೀಮ್ ಇರುತ್ತೆ. ತುಂಬ ಏಜ್ ಆದವ್ರಿಗೆ ಇದು ಏಳು ಮಾಡಿಸಿಸ್ತ ಅಂತ ಒಂದು ವಿಚಾರ ಆಧ್ಯಾತ್ಮ ಪಯಣ ಅಂತ. ಹಾಗಾಗಿ ಆಧ್ಯಾತ್ಮ ಪಯಣಕ್ಕೆ ನೀವು ಆಗಿ ಒಳ್ಳೆ ಅದ್ಭುತವಂತ ಒಂದು. ನಮ್ಮ ಹತ್ರ ಬರೋವಂಥವ್ರು ಎಲ್ಲ NRI IAS IPS ಆಫೀಸರ್ಗಳು, ಮತ್ತು ಅವ್ರ ತಂದೆ ತಾಯಿಗಳು, ಅವ್ರ ಜೊತೆಯಲ್ಲಿ ಇರೋವಂಥವ್ರು ದೊಡ್ಡ ವ್ಯಕ್ತಿಗಳು ಹೋಗ್ತಾರೆ. ಹಾಗಾಗಿ ಅವರು ಒಂದು ಪರಿಚಯ ಆಗ್ತಾ ಬರುತ್ತೆ. ಅದರಿಂದ ಒಂದು ದೊಡ್ಡ ವ್ಯಕ್ತಿಗಳು ಒಂದು ಇದನ್ನು ಸಂಪರ್ಕಕ್ಕೆ ನಾವು ಬಂದಾಗ ಅವ್ರ ಹತ್ರ ತುಂಬ ವಿಚಾರಗಳು ನಾವು ಕಲ್ತ್ಕೋಬೋದು, ತಿಳ್ಕೊಬೋದು. ಹಾಗೆ ಇದನ್ನು ನೀವು ಇದು ಮಾಡ್ಕೊಳ್ಳಿ. ಇದೇ ಆಧ್ಯಾತ್ಮ ಪಯಣ ಅಂತ ಮಾಡ್ಕೊಳ್ಳಿ. ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಮಕರ ರಾಶಿಯವರು ಕೇಳಿ. ಮತ್ತು ಈ ದ್ರಾಕ್ಷಿ ಜೊತೆಗೆ ನೀವು ಮೊಸರನ್ನು ಕೂಡ ನೈವೇದ್ಯಕ್ಕೆ ಇಡ್ಬೋದು, ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಮತ್ತು ಬ್ರಾಹ್ಮಣರಿಗೆ ದಾನ ಕೊಡಿ, ಸಕ್ಕರೆಯನ್ನು ದಾನ ಕೊಡಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗಾಯತ್ರಿ ದೇವಿಯನ್ನು ದರ್ಶನ ಮಾಡಿ, ದುರ್ಗಾ ಪರಮೇಶ್ವರಿ ದೇವಿಯನ್ನು ದರ್ಶನ ಮಾಡಿ. 4 ಶುಭ ಸಂಖ್ಯೆ, 4 ಮತ್ತು 3 ಎರಡೂ ಕೂಡ ಶುಭ ಸಂಖ್ಯೆ. ಅದನ್ನು ಫಾಲೋ ಮಾಡ್ಕಿ. ಏನೇ ಒಂದು ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಶುಕ್ರವಾರದ ದಿನ ನೀವು ಮಾಡಿ, ತುಂಬ ಚೆನ್ನಾಗುತ್ತೆ, ಒಂದು ಕಲಾ ಆಗ್ತಾ ಬರುತ್ತೆ. ನೀಲಿ ಬಣ್ಣದ ವಸ್ತ್ರವನ್ನು ಯಾವುದೇ ಕಾರಣಕ್ಕೂ ಡ್ರೆಸ್ಸನ್ನು ನೀವು ಧರಿಸಲೇಬೇಡಿ. ಈ ತಿಂಗಳು ನಿಮಗೆ ನೀಲಿ ಆಗಿ ಬರೋದಿಲ್ಲ. ಮತ್ತು ಯಾರ್ಯಾರಿಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನೀನು 100 ಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪ ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತವೆ. ಇದು ವಿಶೇಷವಾದಂಥ ಒಂದು ಮಕರ ರಾಶಿಯವರ ಒಂದು ಆಗಸ್ಟ್ ತಿಂಗಳ ಭವಿಷ್ಯ.
ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ